ಧಾರವಾಡ ಮರಾಠ ಮಂಡಳದ ಚುನಾವಣೆ ಒಂದು ದಿನದ ಗೆಲುವು, ಶಿಕ್ಷಣ ಒಂದು ಪೀಳಿಗೆಯ ಗೆಲುವು ಎಂಬ ಸಂದೇಶದೊಂದಿಗೆ ಮಂಜುನಾಥ್ ಕದಂ ಹಾಗೂ ಅವರ ತಂಡ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ನಡೆಸುತ್ತಿದ್ದಾರೆ. ಶಿಕ್ಷಣದ ಅಭಿವೃದ್ಧಿ, ಸಮಾಜದ ಏಳಿಗೆ ಮತ್ತು ನ್ಯಾಯಯುತ ಆಡಳಿತ ಸಂಕಲ್ಪದೊಂದಿಗೆ ತಮ್ಮ ಪ್ರಣಾಳಿಕೆಯನ್ನು ಮತದಾರರ ಮುಂದೆ ಮಂಡಿಸುತ್ತಿದ್ದಾರೆ. ಇದೇ ವೇಳೆ ಮುಂಬರುವ ಚುನಾವಣೆಯಲ್ಲಿ ತಕ್ಕಡಿ ಗುರುತಿಗೆ ಮತ ನೀಡಿ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ. ಸಮಾಜದ ಅಭಿವೃದ್ಧಿ, ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ತಂಡಕ್ಕೆ ಆಶೀರ್ವಾದ ಹಾಗೂ ಬೆಂಬಲ ನೀಡುವಂತೆ ಕೋರಿದ್ದಾರೆ. ಮರಾಠ ವಿದ್ಯಾಪರ್ಷಕ ಮಂಡಳದ ಮತದಾರರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸುಮಾರು ವರ್ಷಗಳಿಂದ ಮರಾಠ ವಿದ್ಯಾರ್ಥಿ ಮಂಡಳದಲ್ಲಿ ಸುಮಾರು 11 ವರ್ಷ ಮೇಲ್ಪಟ್ಟು ಆಡಳಿತ ಮಾಡಿದಂಥವರು ಕಾನೂನು ರೀತಿಯಾಗಿ ಚುನಾವಣೆ ಮಾಡಿದರೆ ತಕರಾರಿಲ್ಲ. ಸಮಾಜಕ್ಕೆಲ್ಲ ಒಳ್ಳೆ ರೀತಿಯಿಂದ ಆಗಬೇಕು. ಯಾವ ಕಮಿಟಿಯಲ್ಲಿ ಯಾರು ಒಳ್ಳೆಯವರು ಇಲ್ಲ, ಯಾರು ಕೆಟ್ಟವರು ಇಲ್ಲ, ಕೆಲವೇ ಜನ ಇರ್ತಾರೆ. ಆದರೆ ಅದರಲ್ಲಿ ಅವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ಬೇಕು. ನಮಗೆ ತಕಡಿ ಹೊರತಿಗೆ ತಾವೆಲ್ಲ ಹಾಕಿ ನಮಗೆಲ್ಲ ಆಶೀರ್ವಾದ ಮಾಡಿ ಒಂದು ಸರಿ ಅವಕಾಶ ಕೊಡ್ರಿ, ನಾವು ಏನು ಪ್ರಣಾಳಿಕೆ ಮಾಡಿ ಎಲ್ಲ ಮಾಡಿ ತೋರಿಸ್ತೀವಿ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೇವೆ. ನಮ್ಮ ಸಂಸ್ಥೆ 127 ವರ್ಷದ ಹಿಂದಿಂದದ. ಅದನ್ನು ಮೊದಲು ಭಾಳ ಬಡತನ ಇತ್ತು ನಮ್ಮ ಸಂಸ್ಥೆಗೆ. ಹಿಂದಿನ ಹಿರಿಯರು ಏನು ಮಾಡಿದರು, ಹೊರಗೆ ಅಡ್ಡಾಡಿ ಮುಷ್ಟಿ ಫಂಡ್ ಎಬ್ಬಿಸಿ ಅದನ್ನು ಅಭಿವೃದ್ಧಿಗೆ ತಂದಿದ್ದರು. ಇವರು ಈಗ ಬಂದು ಆ ಬಿಲ್ಡಿಂಗ್ ಕಟ್ಟೀನಿ, ಈ ಬಿಲ್ಡಿಂಗ್ ಕಟ್ಟೀನಿ ಅಂತೇಳಿ ತಮ್ಮ ಹೊಟ್ಟೆ ತಾವು ಬೀಳ್ಸೋಕತ್ತಾರ. ಮೊನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಹುಂಡಿ ಹಾಕೋರು ಈ ಸಮಾಜಕ್ಕೆ ಬರಬೇಕು ಅಂತಂತಾರೆ. ಇವ್ರೇನು ಹುಂಡಿ ಹಾಕೋದೈತಿ, ಆಗ್ಲಾರಿ ನಮಗೆ ಆರ್ಥಿಕವಾಗಿ ಸದೃಢ ಆಗೇವಿ. ಈಗ ಹುಂಡಿ ಹಾಕೋರು ಬಂತಂದ್ರೆ ಇವರು ಹುಂಡಿ ಹಾಕಿ ತಮ್ಮ ಹೊಟ್ಟೆ ತಾವು ಬೆಳೆಸೋತಾರೆ. ಅದಕ್ಕೆ ನಾವು ಈ ಸಲ ಅದನ್ನು ಹುಂಡಿ ಹಾಕೋರನ್ನ ಬಿಟ್ಟು ಸಂಸ್ಥೆಗೆ ಪರಿಶ್ರಮ ಪಟ್ಟು ಅದನ್ನು ಸಂಸ್ಥೆ ಮುಂದೆ ದೂಡಿ ವಿವಿಧ ಇಲಾಖೆಗಳನ್ನು ವಿಸ್ತರಿಸಿ ಅದಕ್ಕೆ ಎಲ್ಲರೂ ಬಡ ಮಕ್ಕಳಿಗೆ ಏನು ಉತ್ತಮ ಶಿಕ್ಷಣ ಕೊಡ್ಬೇಕಂತ ಹೇಳಿ ನಾವು ಈ ಸಲ ಮಂಜು ಕದಂ ಅವರ ಅಧ್ಯಕ್ಷ ಸ್ಥಾನಕ್ಕೆ ಅವ್ರ ಕಮಿಟಿಗೆ ನಾವು ಮತ ಕೊಡ್ಬೇಕಂತೇಳಿ ಎಲ್ಲರ ವತಿಯಿಂದ ನಾವು ಭಿನ್ನ ಮಾಡ್ಕೊಡ್ಬೇಕಂತ. ಅದು ಮತದಾರರ ಅಭಿಮತ ಏನೈತಿ ಅಂದ್ರೆ, ಈ ಸಲ ಬೇಡಪ್ಪ ಇದು ಇವ್ರ ಒಳ್ಳ ಇವ್ರದ ನೋಡೋದಾಗೈತಿ. ಇನ್ನೊಂದು ಏನಾಗ್ಬಿಟ್ಟೈತಿ ಅಂದ್ರೆ, ಬರೀ ಸಾಹುಕಾರದಾರಿಗಲಿ ಒಂದು ಪ್ಯಾನಲ್ ಬಿಟ್ಟು 2 ಪ್ಯಾನಲ್ನಾಗೂ ಅವ್ರು ಅದಾರ. ಬಡವ್ರು ಸಮಾಜ ಬರೀ ಸಾಹುಕಾರಿಗೆ ಅಷ್ಟೇ ಇದೆ ಅನ್ನೋ ಮಟ್ಟಕ್ಕೆ ಕಾಣಿಸ್ಕೊಳಕತ್ತೈತಿ. ಈಗ ಅದಾಗಬಾರ್ದು. ಸಮಾಜ ಅಂದರೆ ಎಲ್ಲರೂ ಅಷ್ಟೇ, 1 ಲಕ್ಷ ಕೊಟ್ಟವನು ಅಷ್ಟೇ, 1 ರೂಪಾಯಿ ಕೊಟ್ಟವನು ಅಷ್ಟೇ. ಅದಕ್ಕೆ ದಯಮಾಡಿ ಎಲ್ಲರೂ ಮತದಾರ ಬಾಂಧವರು ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಈ ಸಲ ನಿಮ್ಮದು ಗುರುತು ಏನೈತಿ, ತಕಡಿಗೆ ಹಾಕ್ರಿ, ಪ್ರಚಂಡ ಬಹುಮತದಿಂದ ಆರಿಸ್ತೊಂಬರ್ರಿ. ಏನು 10 ಆಶ್ವಾಸನೆಗಳೇನು ಅವ್ರು ಅಡಾವೆ ಪತ್ರಿಕೆದಾಗ ಏನು ನಿಮ್ಗೆ ಮನೆಗೆ ಕೊಡಕ್ಕೆ ಬರ್ತಾರಲ್ಲ, ಅವೆಲ್ಲ ಈಡೇರಿಸ್ತಾರೆ. ದಯವಿಟ್ಟು ಎಲ್ಲರೂ ಮತದಾರರ ಬಾಂಧವರು ತಕಡಿ ಚಿಹ್ನೆಗೆ ಗುರುತು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ನಮ್ಮ ವಿನಂತಿ. ಶಿಕ್ಷೆಯನ್ನು ಫ್ರೀ ಕಲಿಸ್ತಾರಂತ ನಾವು ತಕಡಿಗೆ ಊಟ ಶಾಲಿದು ಎಜುಕೇಷನ್ ಫ್ರೀ ಮಾಡತ್ತಾರೆ ಹುಡುಗರಿಗೆ. ನಾವೆಲ್ಲರೂ ಕೂಡಿ ಈ ಸಲ ತಕಡಿಗೆನ ಹಾಕ್ತೇವೆ ಅಂತೇಳಿ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.